ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಈ ಪಾಲಕ್ ಪನ್ನೀರ್ ರೆಸಿಪಿನ ಮಾಡಿಕೊಳ್ಳೋಣ ಬನ್ನಿ. ಈ ಪಾಲಕ್ ಪನ್ನೀರ್ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ನಾನು ಇಲ್ಲಿ ಒಂದು ಕಟ್ಟು ಪಾಲಕನ ತಗೊಂಡಿದ್ದೀನಿ. ಇದನ್ನ ಬಿಡಿಸ್ಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಒಂದು ಪನ್ನೀರ್ ತಗೊಂಡಿದ್ದೀನಿ. ನೋಡಿ ಪನ್ನೀರ್ನು ಸಹ ತಗೊಂಡಿದ್ದೀನಿ. ಈಗ ಪಾಲಕನ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನು ಪಾಲಕ್ನ ಕ್ಲೀನ್ ಮಾಡಿಕೊಂಡು ಹಾಗೆ ಇಲ್ಲಿ ಬೇಯಿಸೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಪಾಲಕನ ಬೇಯಿಸುವಾಗ ಅದರಲ್ಲಿ ನಾನು ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಬೇಯೋಕ್ಕೆ ಅಂತ ಇಟ್ಕೊಂಡ್ಬಿಡೋಣ. ನೋಡಿ ನಿಮಗೆ ಬೇಕಾದರೆ ಟೊಮ್ಯಾಟೊನೂ ಸಹ ಹಾಕ್ಕೊಳ್ಳಿ. ನಾನು ಈ ಪಾಲಕ್ ಪನ್ನೀರ್ ರೆಸಿಪಿಯಲ್ಲಿ ಟೊಮ್ಯಾಟೊ ಅಂತೂ ಹಾಕೋದಿಲ್ಲ. ಹಾಗೆಯೇ ಪಾಲಕು ಸ್ವಲ್ಪ ಹೊತ್ತು ಬೆಂದಿದೆ. ಈಗ ಮೇಲೆ ಕೆಳಗೆ ಮಾಡಿ ಇನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಹಾಗೆ ಪಾಲಕ್ ಪನ್ನೀರ್ ಮಾಡುವಾಗ ಟೊಮ್ಯಾಟೊ ಹಾಕದೇ ಇದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಟೊಮ್ಯಾಟೊನು ಹಾಕ್ತಾ ಇಲ್ಲ. ನೋಡಿ ಪಾಲಕ್ ಜಾಸ್ತಿ ಬೇಯಿಸ್ಬೇಕಂತ ಏನೂ ಇಲ್ಲ. ಈಗ ಪಾಲಕ್ ಅಂದರೂ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದು ತಣ್ಣಗಾಗಬೇಕು. ತಣ್ಣಗಾಗಿದ ಮೇಲೆ ರುಬ್ಕೊಳ್ಳೋಣ. ಹಾಗೆಯೇ ಒಂದು ಸೈಡಲ್ಲಿ ನಾನು ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ. ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಸಹ ತಗೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೆಳ್ಳುಳ್ಳಿನ 2 ನಿಮಿಷ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ. ಹಾಗೆಯೇ ಪಾಲಕ್ ಪನ್ನೀರ್ ಮಾಡುವಾಗ ಆದಷ್ಟು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಪಾಲಕನ ರುಬ್ಬಿಟ್ಕೊಳ್ತೀನಿ. ನೋಡಿ ಪಾಲಕ್ ಈಗ ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ಹಾಗೆಯೇ ಪಾಲಕ್ನ ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಂತ ಏನೂ ಇಲ್ಲ. ಹಾಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೋ ಅಷ್ಟೊತ್ತಿಗೆ ಸೈಡಲ್ಲಿ ಈರುಳ್ಳಿನೂ ಸಹ ಫ್ರೈ ಆಗಿಬಿಡುತ್ತೆ. ಹಾಗೆ ಪಾಲಕ್ ಪನ್ನೀರ್ ರೆಸಿಪಿ ಈ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬಹುದು. ನೋಡಿ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇದಕ್ಕೆ ಈಗ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಇದಕ್ಕೆ 1/4 ಚಮಚ ಆಗೋದಷ್ಟು ನಾನು ಅರಿಶಿನ ತಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇದಕ್ಕೆ ಗರಂ ಮಸಾಲೆನೂ ಸಹ ಸೇರಿಸ್ಕೋಬಹುದು. ಹಾಗೆ ನಾವು ಎಷ್ಟು ಜಾಸ್ತಿ ಮಸಾಲೆ ಹಾಕ್ತೀವಿ ಅಷ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ. ಆದಷ್ಟು ಪಾಲಕ್ ಪನ್ನೀರಲ್ಲಿ ಮಸಾಲೆಗಳನ್ನು ಸ್ವಲ್ಪನೇ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಈ ಪಾಲಕನ್ನು ಈಗ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಆದಷ್ಟು ಪಾಲಕಲ್ಲಿ ನಾವು ಮಸಾಲೆಗಳನ್ನೆಲ್ಲ ಕಡಿಮೆನೇ ಹಾಕ್ಕೋಬೇಕು. ಕಡಿಮೆ ಹಾಕೋದ್ರಿಂದ ಪಾಲಕ್ ಕಲರ್ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆಗಳನ್ನೆಲ್ಲ ಹಾಕಿಬಿಟ್ರೆ ಈ ಥರ ಗ್ರೀನ್ ಆಗಿ ಬರೋದಿಲ್ಲ, ಬ್ರೌನ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿ ಪಾಲಕ್ ಪನ್ನೀರ್ಗೆ ಗ್ರೇವಿ ರೆಡಿ ಆಗಿದೆ ಅಂತ. ಹಾಗೇನೆ ಇದರಲ್ಲಿ ಉಪ್ಪು ಕಡಿಮೆ ಇದ್ರೆ ನೋಡ್ಕೊಂಡು ಉಪ್ಪನ್ನು ಸಹ ಸೇರಿಸ್ಕೋಬೇಕು. ಹಾಗೇನೆ ಪಾಲಕ್ ರುಬ್ಕೊಂಡಿರುವಂತ ಅದೇ ಮಿಕ್ಸಿ ಜಾರಿಂದ ಒಂದ್ ಸ್ವಲ್ಪ ನೀರನ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಹಾಗೇನೆ ಇದರಲ್ಲಿ ನೀರೆಲ್ಲ ಜಾಸ್ತಿ ಹಾಕೋದೇನ್ ಬೇಡ. ಜಾಸ್ತಿ ಹಾಕಿದ್ರೆ ತುಂಬಾ ತೆಳು ಆಗ್ಬಿಡುತ್ತೆ. ಆದಷ್ಟು ನೋಡಿಕೊಂಡು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ ಯಾವ ಥರ ಪಾಲಕ್ ಗ್ರೇವಿ ರೆಡಿ ಆಗ್ತಾ ಇದೆ ಅಂತ. ಹಾಗೆ ನೀವೇನಾದರೂ ಪಾಲಕ್ ಪನ್ನೀರ್ ಮಾಡ್ತೀರಾ ಅಂದರೆ ಟೊಮ್ಯಾಟೊ ಹಾಕ್ದಿರಾ ಒಂದ್ಸರಿ ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ಇದನ್ನು ಪ್ಲೇಟ್ ಮುಚ್ಚಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಸೈಡಲ್ಲಿ ನಾನು ಪನ್ನೀರ್ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕಿದ ನಂತರ ಎಣ್ಣೆ ಸ್ವಲ್ಪ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಫ್ರೈ ಪ್ಯಾನ್ ಅಲ್ಲಿ. ಈಗ ಇದಕ್ಕೆ ಪನ್ನೀರನ್ನ ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಎರಡೂ ಕಡೆ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಒಂದ್ ಕಡೆ ಫ್ರೈ ಆಗಿದೆ, ಮತ್ತೊಂದ್ ಕಡೆ ಈ ತರ ತಿರ್ಸ್ಕೊಳ್ಳೋಣ. ನೋಡಿ ನಾವು ಪಾಲಕ್ ಪನ್ನೀರ್ ಮಾಡುವಾಗ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಪನ್ನೀರ್ ರೆಸಿಪಿ ಮಾಡುವಾಗ ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡ್ರೆ
ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೋಸ್ಟ್ ಆಗಿದೆ ಅಂತ. ಈಗ ಈ ಪನ್ನೀರ್ ಎಲ್ಲ ರೋಸ್ಟ್ ಆಗಿದೆ. ನಾವು ಪಾಲಕ್ ಗ್ರೇವಿ ಮಾಡ್ಕೊಂಡಿರೋದು ಅದೇ ಪಾಲಕಲ್ಲಿ ಈಗ ಇದನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ ಪನ್ನೀರ್ ಹಾಕಿಬಿಟ್ಟು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನೂ ಇಲ್ಲ. 1-2 ನಿಮಿಷ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಬೇಗ ಕ್ವಿಕ್ಕಾಗಿ ಈ ಪಾಲಕ್ ಪನ್ನೀರ್ ರೆಸಿಪಿ ರೆಡಿ ಆಯಿತು ಅಂತ. ಇವಾಗ ಪಾಲಕ್ ಪನ್ನೀರ್ ರೆಸಿಪಿ ಅಂತೂ ರೆಡಿ ಆಯಿತು. ಹಾಗೆಯೇ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೋಡಿ ಈಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಲಾಸ್ಟಲ್ಲಿ ಬೇಕಾದರೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ದಿಢೀರಂತ ನಮ್ಮ ಪಾಲಕ್ ಪನ್ನೀರ್ ರೆಸಿಪಿ ಅಂತೂ ರೆಡಿ. ಹಾಗೆ ಈ ಪಾಲಕ್ ಪನ್ನೀರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ, ಬಾ.